ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಮತ್ತೊಂದು ವಿಡಿಯೋ ಆಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ಸಹಾಯ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕಳೆದ 1-2 ತಿಂಗಳ ಕಾಲ ನಮಗೆ ವಿಡಿಯೋಗಳನ್ನ ಪೋಸ್ಟ್ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಮತ್ತು ಅದನ್ನ ಪೋಸ್ಟ್ ಮಾಡುವುದಕ್ಕೆ ಕಲಿಯುವುದಕ್ಕೆ ದೇವರು ಈ ತರ ಒಂದು ಅವಸರವನ್ನ ನಮಗೆ ಸಿದ್ಧಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ಪ್ರಿಯರೇ, ನಮ್ಮ ವಿಡಿಯೋಗೆ ಹೋಗುವುದಕ್ಕಾಗಿ, ನಮ್ಮ ಸ್ಟಡಿಗೆ ಹೋಗುವುದಕ್ಕಾಗಿ ಕರ್ತನಲ್ಲಿ ಇಷ್ಟಪಡುತ್ತೇನೆ. ನಾವು ಚಿಂತಿಸಿರುವಂತ ವಿಷಯ ಅಪೊಸ್ತಲರು ಕಲಿಸಿರುವಂತ ಉಪದೇಶವು. ಅಪೊಸ್ತಲರು ಆದಿಮ ಕಾಲದಲ್ಲಿ ಸಭೆಗೆ ಕೊಟ್ಟಂತ ಅಸ್ತಿವಾರದ ಉಪದೇಶಗಳು ಏನು ಎಂಬುದಾಗಿ ಕಲಿಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಕಳೆದ ದಿವಸ ನಾವು ನಿಲ್ಲಿಸಿರುವಂತ ಆ ವಿಷಯದ ಬಾಕಿ, ಅದರ ಮುಂದಿನ ಭಾಗಗಳನ್ನ ಚಿಂತಿಸುವುದಕ್ಕೆ ಕರ್ತನಲ್ಲಿ ಇಷ್ಟಪಡುತ್ತೇನೆ. ನಾವು ನಿಲ್ಲಿಸಿರುವಂತ ವಿಷಯವಾಗಿದೆ ಪರಿಶುದ್ಧಾತ್ಮನನ್ನ ಕುರಿತಾಗಿ ನಾವು ಪ್ರಾರಂಭಿಸಿದರು. ಪರಿಶುದ್ಧಾತ್ಮನನ್ನ ಕುರಿತಾಗಿರುವ ಪೀಠಿಕೆಯ ವಿಷಯಗಳನ್ನ ಕುರಿತು ನಾವು ಚಿಂತಿಸಿದ್ದೇವೆ. ಸತ್ಯವೇದ ಪುಸ್ತಕದಲ್ಲಿ ಈ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತುವಿನ ಪುನರುದ್ಧಾನಕ್ಕೆ ಶೇಷ ಯೇಸು ಪರಲೋಕದಲ್ಲಿ ಹೋಗಿ ತಂದೆಯಾದ ದೇವರೊಟ್ಟಿಗೆ ಕೇಳಿಕೊಂಡು ಪರಿಶುದ್ಧಾತ್ಮನನ್ನ ದೇವ ಜನರಲ್ಲಿ ವಾಸಿಸುವುದಕ್ಕೂ ಸಭೆಯನ್ನ ನಡೆಸುವುದಕ್ಕೂ ಆಗಿ ಕಳಿಸಿಕೊಟ್ಟನು. ಆ ವಾಗ್ದಾನವು ಮನುಷ್ಯರ ಒಳಗೆ ಭೂಮಿಯಲ್ಲಿ ಬಂದಿತ್ತು ಎಂಬುದಾಗಿ ವಚನ ಓದುವಾಗ ನಮಗೆ ಗೊತ್ತಾಗುತ್ತೇವೆ, ವಾಕ್ಯವನ್ನ ತಿಳಿದುಕೊಳ್ಳುವಾಗ ಗೊತ್ತಾಗುತ್ತೇವೆ. ಹಾಗಾದರೆ ಈ ಕಾಲದಲ್ಲಿ ನಮ್ಮ ಜೊತೆಗೆ ಇರುವುದಕ್ಕೆ ದೇವರು ಕಳಿಸಿಕೊಟ್ಟಂತ ಸಹಾಯಕ ಆತ್ಮ ಎಂಬುದಾಗಿ ಹೇಳುವ ಪರಿಶುದ್ಧಾತ್ಮನು ಈ ಕಾಲದಲ್ಲಿ ಸಭೆಯ ಬೆಳವಣಿಗೆಗಾಗಿ ದೇವರು ಕೊಟ್ಟಿದ್ದನು. ಆ ಆತ್ಮನನ್ನ ಕುರಿತಾಗಿದೆ ನಾವು ಕಲಿಯುವುದು. ಅಪೊಸ್ತಲರ ಉಪದೇಶದಲ್ಲಿ ಪರಿಶುದ್ಧಾತ್ಮ ಸ್ನಾನ ಒಂದು ವಿಷಯವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. 7 ವಿಧವಾದಂತ ಅಸ್ತಿವಾರ ಉಪದೇಶಗಳಲ್ಲಿ ನಾವು ಮಾನಸಾಂತರ, ಮನತಿರುವಿಕೆಯನ್ನ ಕಲಿತಿದ್ದರು ಮತ್ತು ರಕ್ಷಣೆಯನ್ನ ಕುರಿತಾಗಿ ಕಲಿತಿದ್ದರು, ದೀಕ್ಷಾ ಸ್ನಾನವನ್ನ ಕುರಿತಾಗಿ ಕಲಿತಿದ್ದರು. 4ನೇ ವಿಷಯವಾಗಿದೆ ಪರಿಶುದ್ಧಾತ್ಮ ಅಭಿಷೇಕ, ಆತ್ಮ ಸ್ನಾನ ಎಂಬುದಾಗಿ. ಆ ಆತ್ಮ ಸ್ನಾನಕ್ಕೆ ಪರಿಶುದ್ಧಾತ್ಮನು ಯಾರು, ಆತ್ಮನ ಸ್ನಾನ ಹೇಗಾಗುತ್ತದೆ, ಪರಿಶುದ್ಧಾತ್ಮನ ಕೆಲಸ ಏನು ಎಂಬುದಾಗಿ ಎಲ್ಲ ಇವತ್ತು ಈ ವಿಡಿಯೋಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ನಮಗೆ ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಹಾಗಾದ್ರೆ ಇವತ್ತು ನಾವು ಚಿಂತಿಸುವುದಕ್ಕೆ ಹಾರಿಸಿಕೊಂಡ ವಿಷಯವು ತಂದೆಯಾದ ದೇವರು ಪರಿಶುದ್ಧಾತ್ಮನು ಎಂಬುದಾಗಿರುವಂತ ವಿಷಯ. ತಂದೆಯಾದ ದೇವರ ಸಾನ್ನಿಧ್ಯವು ಎಲ್ಲೆಲ್ಲಿ ನಾವು ಕಾಣುತ್ತೇವೋ ಆ ಜಾಗದಲ್ಲಿ ಪರಿಶುದ್ಧಾತ್ಮನ ಸಾನ್ನಿಧ್ಯ ಕೂಡ ಇರುವುದನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಅದಕ್ಕೆ ಕೆಲವೊಂದು ವಾಕ್ಯಗಳನ್ನ ಹೇಳಿ ಹೋಗುವುದಕ್ಕಾಗಿ ಇಷ್ಟಪಡುತ್ತೇನೆ. ಯಾಕಂದ್ರೆ ಎಲ್ಲವನ್ನು ವಿವರಿಸುವುದಕ್ಕೆ ಸಮಯ ನಮಗೆ ಬಹಳ ಆಗುತ್ತದೆ, ಅದರಿಂದ ವಿಡಿಯೋ ತುಂಬಾ ಉದ್ದವಾಗುತ್ತದೆ. ಸೊ ಬಹಳ ಸಂಕ್ಷಿಪ್ತವಾಗಿ ಕಾರ್ಯಗಳನ್ನು ಮಾತನಾಡುವುದಕ್ಕೆ ನಾನು ಕರ್ತನಲ್ಲಿ ಬಯಸುತ್ತೇನೆ. ಸೊ ದ ಥರ್ಡ್ ಪರ್ಸನ್ ಆಫ್ ದಿ ಹೋಲಿ ಸ್ಪಿರಿಟ್, ದ ಥರ್ಡ್ ಪರ್ಸನ್ ಆಫ್ ದಿ ಟ್ರಿನಿಟಿ, 3ನೆಯ ವ್ಯಕ್ತಿಯಾದಂತ ಪರಿಶುದ್ಧಾತ್ಮನನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಚಿಂತಿಸಿದರು. ಇವತ್ತು ತಂದೆಯಾದ ದೇವರು, ಪರಿಶುದ್ಧಾತ್ಮನು, ಫಾದರ್ ಅಂಡ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿರುವಂತ ವಿಷಯವನ್ನ ನಮಗೆ ಚಿಂತಿಸೋಣ. ಒಂದನೇದಾಗಿ ತಂದೆಯಾದ ದೇವರು ಪರಿಶುದ್ಧಾತ್ಮನನ್ನ ನಾವು ಕಾಣುವುದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1-2 ವಾಕ್ಯಗಳನ್ನ ಓದುವಾಗ, ಭೂಮಿ ಪ್ರಪಂಚ ಸೃಷ್ಟಿಯನ್ನ ನಡೆಸುವ ಸಮಯದಲ್ಲಿ ಪರಿಶುದ್ಧಾತ್ಮನನ್ನು, ತಂದೆಯಾದ ದೇವರನ್ನು ನಮಗೆ ನೋಡುವುದಕ್ಕೆ ಸಾಧ್ಯ ಅಲ್ಲ, ಕಾಣುವುದಕ್ಕೆ ಸಾಧ್ಯ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ ದೇವರು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು ಎಂಬುದಾಗಿ ನಾವು ಓದುತ್ತೇವೆ.
ಅಂದ್ರೆ ಕೆಳಗಡೆ ವಾಕ್ಯದಲ್ಲಿ ಭೂಮಿಯಲ್ಲಿ ನೀರಿತ್ತು, ನೀರಿನ ಮೇಲೆ ದೇವರಾತ್ಮನು ಚಲಿಸುತ್ತಿದ್ದನು ಎಂಬುದಾಗಿ. ಹಾಗಾದರೆ ಸೃಷ್ಟಿ ಮಾಡುವ ಸಮಯದಲ್ಲಿ ಪರಿಶುದ್ಧಾತ್ಮನಿತ್ತು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಭೂಮಿಯ ಉತ್ಪತ್ತಿ, ಭೂಮಿಯ ಕ್ರಿಯೇಷನ್ ಆಗುವುದಕ್ಕಿಂತ ಮುಂಚೆನೆ ಪರಿಶುದ್ಧಾತ್ಮನಿತ್ತು. ಆದರೆ ಸತ್ಯವೇದ ಪುಸ್ತಕದಲ್ಲಿ ಪರಿಶುದ್ಧಾತ್ಮನನ್ನ ನಮಗೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಎರಡನೇದಾಗಿ ನಾವು ನೋಡುವಾಗ ಇನ್ ದ ಡ್ವೆಲ್ಲಿಂಗ್ ದಿ ಸ್ಪಿರಿಟ್, ಅಂದರೆ ದೇವರ ಆತ್ಮನು ಮನುಷ್ಯನಲ್ಲಿ ವಾಸ ಮಾಡುವುದು. ಅಲ್ಲಿ ನಾವು ನೋಡುವಾಗ ತಂದೆಯಾದ ದೇವರಾಗಿದೆ ಈ ವಾಕ್ಯವನ್ನು ಮಾತನಾಡುವುದು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಮನುಷ್ಯರಲ್ಲಿ ನನ್ನ ಆತ್ಮ ಸದಾ ಇರುವುದಿಲ್ಲ ಎಂಬುದಾಗಿ. ಹಾಗಾದರೆ ತಂದೆಯಾದ ದೇವರ ಆ ಸಾನ್ನಿಧ್ಯ ಇರುವ ಜಾಗದಲ್ಲಿ ಪರಿಶುದ್ಧಾತ್ಮನನ್ನು ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಬಂದಂತ ಆತ್ಮವಾಗಿ ಮಾತ್ರವಲ್ಲ, ಅವನು ಇಟರ್ನಿಟಿ ಇರುವಂತ ಆತ್ಮವಾಗಿದೆ. ನಿತ್ಯತೆಯಲ್ಲಿ ವಾಸಿಸುವವನು, ನಿತ್ಯತೆಯಲ್ಲಿ ನಿತ್ಯದವರೆಗೆ ಇರುವಂತ ಆತ್ಮವಾಗಿದೆ. ಆ ಪವಿತ್ರಾತ್ಮನಿಲ್ಲದೆ ಇರುವ ಆರಂಭವಿಲ್ಲ, ಪವಿತ್ರಾತ್ಮನು ಇರದೇ ಇರುವ ಆರಂಭವಿಲ್ಲ. ಪವಿತ್ರಾತ್ಮನು ಸದಾ ದೇವರು ಹೇಗೆಯೋ ಹಾಗೆಯೇ ಪರಿಶುದ್ಧಾತ್ಮನು ಕೂಡ ಎಂಬುದಾಗಿರುವಂತ ಕಾರ್ಯ ನಾವು ಚಿಂತಿಸಿಕೊಳ್ಳಬೇಕು. ಮೂರನೇದಾಗಿ ಇಂದಿ ಅನೋಂದಿ ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅಭಿಷೇಕ ಮಾಡುವಾಗ, ತಂದೆಯಾದ ದೇವರು ಅಭಿಷೇಕ ಮಾಡುವಾಗ ಪರಿಶುದ್ಧಾತ್ಮನು ಅಲ್ಲಿ ಉಂಟು ಎಂಬುದಾಗಿ ವಾಕ್ಯ ನಾನು ಎತ್ತು ಓದುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ತಂದೆಯಾದ ದೇವರ ಸಾನ್ನಿಧ್ಯ ಇರುವ ಕಡೆಯಲ್ಲಿ ಪರಿಶುದ್ಧಾತ್ಮನ ಸಾನ್ನಿಧ್ಯವನ್ನು ಕೂಡ ಆ ಭಾಗದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ತಂದೆ ಆಮೇಲೆ ಪವಿತ್ರಾತ್ಮನು ಕೂಡ ಇರುವಂತದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಸೊ ಅಭಿಷೇಕ ಮಾಡುವುದು, ಅಭಿಷೇಕ ಏನಕ್ಕೆ? ಹಳೆ ಒಡಂಬಡಿಕೆಯಲ್ಲಿ ಅಭಿಷೇಕ ಮಾಡುವುದು ಪ್ರತ್ಯೇಕವಾದಂತ ಒಂದು ನಿಯಮಕ್ಕೆ, ಪ್ರತ್ಯೇಕವಾದಂತ ಒಂದು ಕಾರ್ಯಕ್ಕೆ, ಪ್ರತ್ಯೇಕವಾದಂತ ಒಂದು ಕೆಲಸಕ್ಕೆ ದೇವರು ಒಬ್ಬೊಬ್ಬರನ್ನ ಅಭಿಷೇಕ ಮಾಡುತ್ತಾನೆ. ಶಮುವೇಲು ದಾವೀದನನ್ನು ಅಭಿಷೇಕ ಮಾಡಿರುವುದು ಇಸ್ರಾಯೇಲಿನ ಅರಸನಾಗುವುದಕ್ಕೆ. ಹಾಗೆ ಅಭಿಷೇಕ ಮಾಡುವುದು ಪರಿಶುದ್ಧಾತ್ಮನಿಂದ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅಭಿಷೇಕ ಪವಿತ್ರಾತ್ಮನಿಂದ ಬೇರ್ಪಡಿಸುವುದು, ಅಭಿಷೇಕದ ಮಾತಿನ ಅರ್ಥ ಬೇರ್ಪಡಿಸುವುದು, ಪ್ರತ್ಯೇಕವಾದಂತ ಒಂದು ಕೆಲಸಕ್ಕೆ ಆ ವ್ಯಕ್ತಿಯನ್ನ ಬೇರ್ಪಡಿಸುವುದು, ಅದು ಪರಿಶುದ್ಧಾತ್ಮನಿಂದ ಸಾಧ್ಯವಾಗುತ್ತದೆ. ತಂದೆಯಾದ ದೇವರ ಕಾರ್ಯ ಮಾಡುವುದಾದ್ರೂ ಪರಿಶುದ್ಧಾತ್ಮನು ಅಲ್ಲಿ ಉಂಟು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ನಾಲ್ಕನೇದಾಗಿ ಇಲ್ಲಿ ಸ್ಪೀಕಿಂಗ್ ಅಂದ್ರೆ ಮಾತನಾಡುವಂತ, ಆಮೇಲೆ ತಂದೆ ಮಾತನಾಡುವ ಜಾಗದಲ್ಲಿ ಪರಿಶುದ್ಧಾತ್ಮರನ್ನ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಅಲ್ಲಿ ಪವಿತ್ರಾತ್ಮನನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ ಪರಿಶುದ್ಧಾತ್ಮನು ಮಾತನಾಡುವಂತ ಆತ್ಮವಾಗಿದೆ. ತಂದೆಯು ಹೇಳುವಂತ ಕಾರ್ಯಗಳು ನಮಗೆ ನೆನಪು ಮಾಡಿಸುವುದಕ್ಕೂ ಅದು ನಮಗೆ ಮಾಡುವುದಕ್ಕೂ ಹೇಳಿಕೊಡುವಂತ ಆತ್ಮವಾಗಿದೆ ಪರಿಶುದ್ಧಾತ್ಮನು. ಐದನೇದಾಗಿ ಇನ್ ದಿ ಗಿವಿಂಗ್ ಅಂದ್ರೆ ಕೊಡುವಂಥದ್ದು ಪರಿಶುದ್ಧಾತ್ಮನಿಂದಲಾಗಿದೆ. ತಂದೆಯಾದ ದೇವರು ಪುತ್ರನಾದ ಕ್ರಿಸ್ತನಿಗೆ ಮಹಿಮೆ ಉಂಟಾಗುವುದಕ್ಕಾಗಿ ಕೊಡುವಂತ ಪ್ರತಿಯೊಂದು ಕಾರ್ಯಗಳು ಪರಿಶುದ್ಧಾತ್ಮನಿಂದ ಆಗಿರುತ್ತದೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯ. ಈ ವಾಕ್ಯಗಳನ್ನ ಓದುವಾಗ ತಂದೆ ಎಲ್ಲಿದಾನೋ ಜೊತೆಗೆ ಪರಿಶುದ್ಧಾತ್ಮನನ್ನು ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ. ಇವರು ಅಂದ್ರೆ ತಂದೆಯು ಪರಿಶುದ್ಧಾತ್ಮನು ಬೇರೆ ಬೇರೆ ಅಲ್ಲ. ತಂದೆಯು ಪರಿಶುದ್ಧಾತ್ಮನು ಟ್ರಿನಿಟಿಯಲ್ಲಿ ಅಂದ್ರೆ ಮೂರು ಏಕ ದೇವರ ಸಂಕಲ್ಪದಲ್ಲಿ ಮೂರನೆಯ ವ್ಯಕ್ತಿಯಾಗಿ ಪರಿಶುದ್ಧಾತ್ಮನನ್ನು ನೋಡುವುದಕ್ಕೆ ಸಾಧ್ಯ. ಆ ಪರಿಶುದ್ಧಾತ್ಮನ ಕೆಲಸಗಳನ್ನಾಗಿದೆ ಅಪೊಸ್ತಲ ಕೃತ್ಯಗಳಲ್ಲಿ ಪ್ರಾರಂಭಿಸುವುದು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಸೊ ನಾವು ಮುಂದಿನ ವಿಷಯಕ್ಕಾಗಿ ಹೋಗುವುದಕ್ಕೆ ಇಷ್ಟಪಡುತ್ತೇನೆ. ಹಾಗಾದ್ರೆ ತಂದೆಯು ಪರಿಶುದ್ಧಾತ್ಮನು ಎಂಬುದಾಗಿರುವಂತ ಕಾರ್ಯವನ್ನ ನಿಮಗೆ ಅರ್ಥವಾಯಿತು ಎಂಬುದಾಗಿ ಚಿಂತಿಸುತ್ತೇನೆ.
ಇನ್ನು ನಾವು ಚಿಂತಿಸುವುದು ದ ಹೋಲಿ ಸ್ಪಿರಿಟ್ ಅಂಡ್ ದಿ ಕ್ರೈಸ್ಟ್, ಪರಿಶುದ್ಧಾತ್ಮನು ಮತ್ತು ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು ಮತ್ತು ಯೇಸು ಕ್ರಿಸ್ತನು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಸೊ ಕ್ರಿಸ್ತನು ಎಲ್ಲೆಲ್ಲಿ ಇರುತ್ತದೋ, ಕ್ರಿಸ್ತನು ಎಲ್ಲೆಲ್ಲಿ ಕಾಣಿಸ್ತೇವೋ ಆ ಜಾಗದಲ್ಲೆಲ್ಲ ಪರಿಶುದ್ಧಾತ್ಮನನ್ನು ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ, ಪರಿಶುದ್ಧಾತ್ಮನನ್ನು ಕೂಡ ಕಾಣುವುದಕ್ಕೆ ಸಾಧ್ಯ. ಒಂದನೇದಾಗಿ ಯೇಸು ಕ್ರಿಸ್ತುವಿನ ಜನನ, ಅಂದರೆ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಕ್ರೈಸ್ಟ್ ವಾಸ್ ಬೋರ್ನ್ ಥ್ರೂ ದಿ ಹೋಲಿ ಸ್ಪಿರಿಟ್, ಯೇಸು ಕ್ರಿಸ್ತುವಿನ ಜನನ ಪರಿಶುದ್ಧಾತ್ಮನಿಂದಾಗಿದೆ. ಪರಿಶುದ್ಧಾತ್ಮನಿಂದ ಕ್ರಿಸ್ತನು ಜನಿಸಿದನು ಎಂಬುದಾಗಿ ಮರಿಯಳಿಗೆ ಗಬ್ರಿಯಲ್ ದೂತನು ಹೇಳುವಾಗ ಅದು ಮರಿಯಳು ಕೇಳುವುದು ಹೇಗೆ ಸಾಧ್ಯವಾಗುವುದು? ಆಗ ದೂತನು ಹೇಳುತ್ತಾ ಇದೆ, ದೇವರಾತ್ಮನು ನಿನ್ನಲ್ಲಿ ಬರುತ್ತದೆ, ದೇವರಾತ್ಮನಿಂದ ಒಂದು ಮಗು ಉಂಟಾಗುತ್ತದೆ. ಹಾಗಾದರೆ ಯೇಸುವಿನ ಜನನ ಪರಿಶುದ್ಧಾತ್ಮನಿಂದ. ಸೊ ಮನುಷ್ಯನ ಮಾನಸಾಂತರವು ಪರಿಶುದ್ಧಾತ್ಮನಿಂದ. ಹೊಸ ವ್ಯಕ್ತಿಯಾಗಿ ಒಬ್ಬನು ಮಾರ್ಪಡುವುದು ಪರಿಶುದ್ಧಾತ್ಮನಿಂದ. ಅದು ನಮಗೆ ಮುಂದೆ ಆ ಕಾರ್ಯಗಳನ್ನ ಕೃತ್ಯವಾಗಿ ಕಲಿಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಹಾಗಾದ್ರೆ ಒಂದು, ಯೇಸು ಜನಿಸುವುದು ಪರಿಶುದ್ಧಾತ್ಮನಿಂದಾಗಿದೆ. ಎರಡನೇದಾಗಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 1ನೇ ವಾಕ್ಯವನ್ನ ನಾವು ಓದುವಾಗ, ಹಿ ವಾಸ್ ಫಿಲ್ಡ್ ಆಫ್ ದಿ ಸ್ಪಿರಿಟ್ ಎಂಬುದಾಗಿ, ಹಿ ವಾಸ್ ಫುಲ್ ಆಫ್ ಸ್ಪಿರಿಟ್ ಎಂಬುದಾಗಿ. ಸೊ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿತು ಎಂಬುದಾಗಿ. ಆತ್ಮನು ಯೇಸುವಿನನ್ನ ತುಂಬಿಸಿತ್ತು ಎಂಬುದಾಗಿ ನಮಗೆ 4ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಮಗೆ ಓದುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮ ತುಂಬುವಿಕೆ ಎಂಬುದಾಗಿ. ಅವನ ಆತ್ಮನಿಂದ ತುಂಬಲ್ಪಟ್ಟವನು. ಒಂದು, ಅವನ ಆತ್ಮನಿಂದ ಜನಿಸಿದನು. 2, ಆತನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟನು. ಪವಿತ್ರ ಆತ್ಮನಿಂದ ಯೇಸು ತುಂಬಲ್ಪಟ್ಟನು. 3ನೇದಾಗಿ he was led by the spirit. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 1ನೇ ವಾಕ್ಯದ ಬಿ ಭಾಗದಲ್ಲಿ ಅವ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟವನು. ಆತ್ಮನಿಂದ ಜನಿಸಿದವನು, ಆತ್ಮನಿಂದ ತುಂಬಲ್ಪಟ್ಟವನು, ಆತ್ಮನಿಂದ ನಡೆಸಲ್ಪಡುವವನು. ಹಾಗಾದರೆ ಯೇಸು ಸ್ವತವೇ ಸ್ವಂತವಾಗಿ ನಡೆದಿರುವುದಲ್ಲ, ಪರಿಶುದ್ಧಾತ್ಮನು ನಡೆಸುವ ರೀತಿಯಲ್ಲಿ ಯೇಸು ನಡೆದಿದನು. ಹಾಗೆ ಯೇಸುವಿನ ನಡತೆಯನ್ನ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ನಿಯಂತ್ರಣ, ಪರಿಶುದ್ಧಾತ್ಮನ ಗೈಡೆನ್ಸಿನಂತೆ ಯೇಸು ನಡೆದಿದನು. 4ನೇದಾಗಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ he was anointed by the spirit. ಅವನು ಪರಿಶುದ್ಧಾತ್ಮನಿಂದ ಅಭಿಷೇಕವನ್ನು ಹೊಂದಿದನು. ಆತ್ಮ ಅಭಿಷೇಕ ಹೊಂದಿದವನಾಗಿದ್ದನು ಕ್ರಿಸ್ತನು. ಹಾಗಾದರೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ಅಭಿಷೇಕವನ್ನು ಹೊಂದಿದವನು. ಅನೌಂಟೆಡ್ ಬೈ ದ ಸ್ಪಿರಿಟ್, ಪರಿಶುದ್ಧಾತ್ಮನಿಂದ ಅಭಿಷಕ್ತನಾದವನು. 5ನೇದಾಗಿ ಅಪೊಸ್ತಲ ಕೃತ್ಯಗಳು 10:32 he did good by the spirit. ಆತನು ಒಳ್ಳೆಯ ಕಾರ್ಯಗಳನ್ನ ಪರಿಶುದ್ಧಾತ್ಮನಿಂದ ಮಾಡಿದನು. ಹಾಗಾದರೆ ಯೇಸು ಮಾಡಿದಂತ ಒಳ್ಳೆಯ ಕೆಲಸಗಳು ಎಲ್ಲ ಪರಿಶುದ್ಧಾತ್ಮನಿಂದ. ಹಂಗೆ ಹೇಳುವಾಗ ಯೇಸು ಏನಾದ್ರೂ ಕೆಟ್ಟದು ಮಾಡಿದರ ಅಂತ ಒಂದು ಚಿಂತೆ ಬರುತ್ತದೆ. ಯೇಸುವಿನ ಜೀವಿತದಲ್ಲಿ ಒಂದು ಮಾತು ಕೂಡ ಕೆಟ್ಟದು ನಡೆದಿರುವುದು ನಮಗೆ ನೋಡುವುದಕ್ಕಿಲ್ಲ. ಆತನಲ್ಲಿ ಎಲ್ಲ ಕ್ರಿಯೆಗಳು ಒಳ್ಳೆಯದಾಯಿತು ಎಂಬುದಾಗಿ. ಕೆಟ್ಟದಾದಂತ ಒಂದು ಕಾರ್ಯವು ಕ್ರಿಸ್ತನಲ್ಲಿ ನಾವು ನೋಡುವುದಿಲ್ಲ. ಅದರಿಂದ ಆತನು ಮಾಡಿರುವಂತ ಎಲ್ಲ ಕಾರ್ಯಗಳು, ಎಲ್ಲ ಕೆಲಸಗಳು ಅದು ಪರಿಶುದ್ಧಾತ್ಮನಿಂದ ನಡೆಸಿದನು ಎಂಬುದಾಗಿ. 6ನೇದಾಗಿ ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ he died through the spirit.
ಪರಿಶುದ್ಧಾತ್ಮನಿಂದಲೇ ಅವನು ಸತ್ತನು, ಆತ್ಮನಿಂದಲೇ ಅವನು ಸತ್ತು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಯಾಕಂದ್ರೆ ಯೇಸು ಅಭಿಷಕ್ತನಾಗಿದ್ದನು, ಆದ್ರೆ ಅವನ ಮರಣದ ಸಮಯದಲ್ಲಿ ಆತ್ಮ ಅವನಲ್ಲಿ ಇತ್ತಿಲ್ಲ ಎಂಬುದಾಗಿ ಅಲ್ಲ, ಪರಿಶುದ್ಧಾತ್ಮನ ಮೂಲಕವಾಗಿಯೇ ಯೇಸುವಿನ ಪ್ರಾಣ ಈ ಲೋಕಕ್ಕೆ ಕೊಟ್ಟದು ಎಂಬುದಾಗಿ. 7ನೇದಾಗಿ ಆಮೇಲೆ ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವು ಓದುವಾಗ, he was resurrected by the spirit. ಅವನ ಪುನರುತ್ಥಾನವು ಪರಿಶುದ್ಧಾತ್ಮನಿಂದಾಗಿದೆ. ಹಾಗಾದರೆ ಯೇಸುವಿನ ಹೋಲ್ ಜೀವಿತ ಅಂದರೆ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನು 33 ವರ್ಷ ಕಾಲ ಜೀವಿಸುವಾಗ ಒಂದು ಸರಿ ಕೂಡ ಆತ್ಮ ಇಲ್ಲದಂತೆ ಯೇಸು ನಿಂತಿರಲಿಲ್ಲ ಎಂಬುದಾಗಿ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಇದು ನಮಗೆ ತೋರಿಸುವುದು ಅಪೊಸ್ತಲರು ಹೇಳುವಂತ ಉಪದೇಶ ಪ್ರಕಾರ ಒಬ್ಬ ದೇವರ ಮಗಳು ಯೇಸು ಕ್ರಿಸ್ತನನ್ನ ಅಂಗೀಕರಿಸುವಾಗ ಮಾನಸಾಂತರ ಹೊಂದಿರುವಂತ ಆ ದಿವಸದಿಂದ ಅವನ ಮರಣದವರೆಗೂ ಎಲ್ಲಾ ಕಾಲದಲ್ಲಿಯೂ ಪರಿಶುದ್ಧಾತ್ಮನಿಂದಾಗಿರಬೇಕು ಅವನ ಜೀವಿತವು, ಅವನ ಮಾತುಗಳು, ಅವನ ಕೆಲಸಗಳು, ಅವನ ಆತ್ಮೀಯ ಭೌತಿಕ ವಿಷಯಗಳೆಲ್ಲ ಪರಿಶುದ್ಧಾತ್ಮನಿಂದಾಗಿರಬೇಕೆಂದೇ ಕ್ರಿಸ್ತನನ್ನ ನೋಡಿ ನಮಗೆ ಕಲಿಯುವುದಕ್ಕೆ ಸಾಧ್ಯ. ಅದಕ್ಕೆ ಅಪೊಸ್ತಲರು ಹೇಳುತ್ತಾ ಇದೆ, ಪರಿಶುದ್ಧಾತ್ಮ ಸ್ನಾನ ಒಬ್ಬ ವಿಶ್ವಾಸಿಗೆ ಅವಶ್ಯಕತೆಯುಂಟು. ಕೆಲವರು ಪರಿಶುದ್ಧಾತ್ಮ ಸ್ನಾನವನ್ನ ನಿಷೇಧಿಸುತ್ತಾರೆ, ಅದು ಬೇಡ ಅಂತ ಹೇಳುತ್ತೇವೆ. ಆ ತರವಾದಂತ ಒಂದು ಸ್ನಾನದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಕ್ಷಣೆ ಹೊಂದಿಕೊಳ್ಳುವಾಗ, ಮಾನಸಾಂತರ ಹೊಂದಿಕೊಳ್ಳುವಾಗ ಪರಿಶುದ್ಧಾತ್ಮನು ನಮ್ಮ ಒಳಗೆ ಇರುವುದರಿಂದ ಇನ್ನೊಂದು ತುಂಬುವಿಕೆಯ ಅವಶ್ಯಕತೆ ಇಲ್ಲ ಎಂಬುದಾಗಿ. ಆದರೆ ಕ್ರಿಸ್ತನನ್ನ ಕುರಿತಾಗಿ ಕಲಿಯುವಾಗ ಯೇಸು ಜನಿಸಿರುವುದೇ ಪರಿಶುದ್ಧಾತ್ಮನಿಂದ. ಪ್ರಶ್ನೆ ಈ ತರವಾಗಿದೆ, ಪರಿಶುದ್ಧಾತ್ಮನಿಂದ ಜನಿಸಿರುವಂತ ಕ್ರಿಸ್ತನಿಗೆ ಆತ್ಮಾಭಿಷೇಕದ ಅವಶ್ಯಕತೆ ಇತ್ತ ಮತ್ತು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕಾದ ಅವಶ್ಯಕತೆ ಇತ್ತ? ಈ ಒಂದು ಪ್ರಶ್ನೆಗೆ ವೆರಿ ಸಿಂಪಲ್ ಆಗಿರುವ ಉತ್ತರವು ಏನೆಂದರೆ, ಯೇಸು 100% ಮನುಷ್ಯನಾಗಿಯೂ 100% ದೇವರಾಗಿ ನಿಂತಿದ್ದನು. ಈ ಭೂಮಿಯಲ್ಲಿರುವಂತ ಆತನ 33 ವರ್ಷ ಕಾಲದ ಜೀವಿತ 100% ಮನುಷ್ಯನಾಗಿದ್ದನು. ಆತನ ದೈವಿಕ ಶಕ್ತಿ ಕೆಲವೊಂದು ಜಾಗದಲ್ಲಿ ಮಾತ್ರ ಪ್ರಬಲವಾಗಿದೆ ಹೊರತು ಬಾಕಿ ಎಲ್ಲಾ ಕಡೆಯಲ್ಲಿಯೂ ಸಾಧಾರಣ ಮನುಷ್ಯನಾಗಿ ಯೇಸು ನಡೆದಿದ್ದನು. ಆ ಜೀವಿತ ನಮಗೆ ತೋರಿಸುವುದು ಒಬ್ಬ ಸಾಧಾರಣ ಮನುಷ್ಯನಾದ ನಾನು ಈ ಲೋಕದಲ್ಲಿ ಜೀವಿಸಬೇಕಂದರೆ, ವಿಶ್ವಾಸಿಯಾಗಿ ನಿಲ್ಲಬೇಕಂದರೆ, ಕ್ರಿಸ್ತನ ಮಗನಾಗಿ ನಿಲ್ಲಬೇಕಂದರೆ ನನಗೆ ಆತ್ಮನಿಂದ ನಾನು ಜನಿಸಬೇಕು, ಆತ್ಮನಿಂದ ತುಂಬಲ್ಪಡಬೇಕು, ಆತ್ಮನಿಂದ ಅಭಿಷಕ್ತರಾಗಿರಬೇಕು, ಆತ್ಮನಿಂದ ನಡೆಯಬೇಕು, ಆತ್ಮನಿಂದ ಸಾಯಬೇಕು, ಆತ್ಮನಿಂದ ಪುನರುತ್ಥಾನವನ್ನು ಹೊಂದಬೇಕು. ಈ ಕಾರ್ಯಗಳೆಲ್ಲ ಅಂದರೆ ಒಂದು ಮನುಷ್ಯ ಆಯುಸ್ಸು ಪೂರ್ತಿಯು ಪರಿಶುದ್ಧಾತ್ಮನು ನಮಗೆ ಅವಶ್ಯಕತೆ ಉಂಟು. ಸೊ ಅದರಿಂದ ದೇವರ ವಚನ ಅಪೊಸ್ತಲಗಳ ಮೂಲಕ ಕಲಿಸುತ್ತಾ ಇದೆ, ಆತ್ಮ ನಿಷೇಧಿಗಳಾಗದಂತೆ ಪರಿಶುದ್ಧಾತ್ಮನಿಗಾಗಿ ಪ್ರಾರ್ಥನೆ ಮಾಡಿರಿ, ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಿರಿ, ಪರಿಶುದ್ಧಾತ್ಮನನ್ನ ಸ್ನಾನವನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಿರಿ. ಅದರಿಂದಲೇ ಅಪೊಸ್ತಲಗಳು ಇದು ಸಭೆಗೆ ಕೊಟ್ಟಂತ ಉಪದೇಶದಲ್ಲಿ ಇಟ್ಟಿರುವುದು. ಇದು ನಿಯಮವಾಗಿದೆ, ಇದು ಆಜ್ಞೆಯಾಗಿದೆ ಎಂಬುದ. ಪರಿಶುದ್ಧಾತ್ಮ ಸ್ನಾನ ಹೊಂದಬೇಕು ಪ್ರತಿ ಒಬ್ಬ ಕ್ರೈಸ್ತನು ಎಂಬುದಾಗಿ. ಸೊ ಯೇಸು ಅದಕ್ಕೆ ನಮಗೆ ಮಾದರಿಗೆಯನ್ನು ತೋರಿಸಿದನು. ಯೇಸುವಿನ ಜೀವಿತದಲ್ಲಿ ಪರಿಶುದ್ಧಾತ್ಮನು ಇದ್ದು, ತಂದೆಯಾದ ದೇವರ ಕೆಲಸಗಳಲ್ಲಿ ಪರಿಶುದ್ಧಾತ್ಮನಿದ್ದು. ಹಾಗಾದರೆ ಪರಿಶುದ್ಧಾತ್ಮನು, ತಂದೆಯಾದ ದೇವರು, ಪುತ್ರನಾದ ಯೇಸು ಕ್ರಿಸ್ತನು ಇವರು ದೇವರ ವಚನ ಪ್ರಕಾರ ನೋಡುವಾಗ 3 ವ್ಯಕ್ತಿಗಳು ಒಂದು ದೇವರಾಗಿದ್ದಾನೆ. ಒಬ್ಬ ದೇವರು ಎಂಬುದಾಗಿಯೂ 3 ವ್ಯಕ್ತಿಗಳಾಗಿ 3 ವಿಧವಾದಂತ ಕೆಲಸಗಳನ್ನು ಅವರಿಗುಂಟು, ಆದರೆ 3 ಒಂದು ದೇವರು ಎಂಬುದಾಗಿ. ಆ ಒಂದು ವಿಷಯಕ್ಕೆ ನಾನು
ಬರುವುದಕ್ಕಾಗಿ ಹೋಗುವುದಕ್ಕಾಗಿ ಇಷ್ಟಪಡ್ತಾ ಇಲ್ಲ. ನಮ್ಮ ವಿಷಯ ಪರಿಶುದ್ಧಾತ್ಮನಾಗಿರುವುದರಿಂದ ಅದಕ್ಕೆ ಮುಂದಕ್ಕೆ ಹೋಗುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಮುಂದಿರುವಂತ ವಿಷಯವು ಏನೆಂದರೆ ಟೈಟಲ್ ಆಫ್ ದಿ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿಗೆ ಕೊಟ್ಟಂತ ಹೆಸರುಗಳು, ಅದರ ಗುಣಗಳು ಎಂಬುದಾಗಿ, ಗುಣ ವಿಶೇಷಣಗಳು. ಪವಿತ್ರಾತ್ಮನ ಹೆಸರು, ಅದರ ಗುಣ ವಿಶೇಷಣಗಳು ಏನು ಎಂಬುದಾಗಿ. ಒಂದೊಂದು ಹೆಸರಿಗೂ ಅದರ ಗುಣ ನಮಗೆ ನೋಡುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನಿಗೆ ಇರುವಂತ ಸವಿಶೇಷತೆಗಳು ವಚನದಲ್ಲಿ ನಮಗೆ ಕೃತ್ಯವಾಗಿ ನೋಡುವುದಕ್ಕೆ ಸಾಧ್ಯ. ಅನೇಕವಿರುವುದಾದರನ್ನು ಒಂದು 12-13 ವಿಷಯಗಳನ್ನ ಹೇಳುವುದಕ್ಕಾಗಿ ನಾನು ಕೂಡ ಬಯಸುತ್ತೇನೆ. ಯಾಕಂದ್ರೆ ಇದೊಂದು ಸ್ಟಡಿ ಆಗಿರುವುದರಿಂದ ಈ ತರವಾಗಿ ನಾನು ಪಾಯಿಂಟ್ಗಳನ್ನ ಹೇಳಿ ಹೋಗುವುದಕ್ಕಾಗಿ ಇಷ್ಟಪಡುತ್ತೇನೆ. ಒಂದನೇದಾಗಿ ಪರಿಶುದ್ಧಾತ್ಮನಿಗೆ ಕೊಡಲ್ಪಟ್ಟಂತ ಟೈಟಲ್, ಆತನಿಗೆ ಕೊಡಲ್ಪಟ್ಟ ಪವಿತ್ರಾತ್ಮನಿಗೆ ಇರುವಂತ ಗುಣ ವಿಶೇಷತೆಗಳುಳ್ಳಂತ ಹೆಸರುಗಳು ಏನೆಂದರೆ, ಒಂದನೇದಾಗಿ ಹಿ ಈಸ್ ದ ಸ್ಪಿರಿಟ್ ಆಫ್ ಟ್ರೂತ್ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಪರಿಶುದ್ಧಾತ್ಮ ಅದು ಸತ್ಯದ ಆತ್ಮವಾಗಿದೆ ಎಂಬುದಾಗಿ. ಪರಿಶುದ್ಧಾತ್ಮನು ಸತ್ಯದ ಆತ್ಮವಾಗಿದೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವು, 15ನೇ ಅಧ್ಯಾಯ 26ನೇ ವಾಕ್ಯವು, 27ನೇ ವಾಕ್ಯವು, 16ನೇ ಅಧ್ಯಾಯ 13ನೇ ವಾಕ್ಯಗಳು. ಈ ವಾಕ್ಯಗಳೆಲ್ಲ ಓದುವಾಗ ಪರಿಶುದ್ಧಾತ್ಮನು ಸತ್ಯವುಳ್ಳಂತ ಆತ್ಮವಾಗಿದೆ. ಹಾಗಾದರೆ ಪರಿಶುದ್ಧಾತ್ಮನಿಗೆ ಸತ್ಯವುಳ್ಳಂತ ಆತ್ಮ ಎಂಬುದಾಗಿ ಒಂದು ಹೆಸರು ನಮಗೆ ಕೊಡುವುದಕ್ಕೆ ಸಾಧ್ಯ. ಬೈಬಲ್ನಲ್ಲಿ ನಾವು ಕಾಣುತ್ತೇವೆ, ಅವನು ಸತ್ಯದ ಆತ್ಮವಾಗಿದೆ. ಅದರಿಂದ ಯೇಸು ಹೇಳುತ್ತಾ ಇದೆ, ಸತ್ಯದ ಆತ್ಮ ನಿಮ್ಮಲ್ಲಿ ಬರುವಾಗ ಅವನು ನಿಮ್ಮನ್ನು ಎಲ್ಲಾ ಸತ್ಯದಗಳಲ್ಲಿಯೂ ನಡೆಸುವುದು ಎಂಬುದಾಗಿ. ಹಾಗಾದರೆ ಪರಿಶುದ್ಧಾತ್ಮನ ಟೈಟಲು ಒಂದು, ಹಿ ಈಸ್ ದಿ ಟ್ರೂ ಸ್ಪಿರಿಟ್ ಎಂಬುದಾಗಿ, ಸತ್ಯವನ್ನೇ ಹೇಳುವಂತ ಆತ್ಮ ಎಂಬುದಾಗಿ. ಎರಡನೇದಾಗಿ ಹಿ ಈಸ್ ದ ಸ್ಪಿರಿಟ್ ಆಫ್ ಗ್ರೇಸ್ ಎಂಬುದಾಗಿ, ಅದು ಕೃಪೆಯ ಆತ್ಮವಾಗಿದೆ. ಕೃಪೆಯುಳ್ಳಂತ ಆತ್ಮವಾಗಿದೆ ಪರಿಶುದ್ಧಾತ್ಮನು. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 29ನೇ ವಾಕ್ಯವನ್ನ ನಾವು ಓದುವಾಗ ಅಲ್ಲಿ ನಮಗೆ ಅದನ್ನ ನೋಡುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನು ಕೃಪೆಯುಳ್ಳಂತ ಆತ್ಮವಾಗಿದೆ. ಕೃಪೆಯುಳ್ಳಂತ ಆತ್ಮನಿಂದ ನಾವು ಕೂಡ ತುಂಬಲ್ಪಡಬೇಕು. ಅದರ ಒಂದು ಸ್ವಭಾವ ಗುಣವು ಹೆಸರು ಆಗಿದೆ, ಕೃಪೆಯುಳ್ಳಂತ ಆತ್ಮ ಎಂಬುದಾಗಿ. ಮೂರನೇದಾಗಿ ಹಿ ಈಸ್ ದ ಸ್ಪಿರಿಟ್ ಆಫ್ ಗ್ಲೋರಿ, ಮಹಿಮೆಯುಳ್ಳಂತ ಆತ್ಮವಾಗಿದೆ ಪರಿಶುದ್ಧಾತ್ಮನು. 2 ಕೊರಿಂಥ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಪರಿಶುದ್ಧಾತ್ಮನು ಮಹಿಮೆಯುಳ್ಳಂತ ಆತ್ಮ ಎಂಬುದಾಗಿ. 5ನೇದಾಗಿ ಹಿ ಈಸ್ ದ ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಹಿ ಈಸ್ ದ ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡಿಕೊಳ್ಳುವಂತ ಆತ್ಮವಾಗಿದೆ. ಯೆಶಾಯನ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯವನ್ನ ನಾವು ಓದುವಾಗ ಗೊತ್ತಾಗುತ್ತದೆ. ಅರ್ಥ ಮಾಡಿಕೊಳ್ಳುವಂತ ಆತ್ಮ, ಅಂಡರ್ಸ್ಟ್ಯಾಂಡಿಂಗ್, ಅರಿಯುವಂತ ಆತ್ಮವಾಗಿದೆ, ತಿಳಿದುಕೊಳ್ಳುವಂತ ಆತ್ಮವಾಗಿದೆ ಎಂಬುದಾಗಿ. 6ನೇದಾಗಿ ನಾವು ನೋಡಿಕೊಳ್ಳುವಾಗ ಹಿ ಇಸ್ ದ ಸ್ಪಿರಿಟ್ ಆಫ್ ಕೌನ್ಸಿಲ್. ಕೌನ್ಸಿಲ್ ಅಂದರೆ ಅವನ ಆಲೋಚನೆ ಹೇಳುವಂತ ಕರ್ತನು, ಆಲೋಚನೆ ಆತ್ಮ ಎಂಬುದಾಗಿ. ಒಳ್ಳೆಯ ಆಲೋಚನೆಯನ್ನು ನಮಗೆ ಕೊಡುವಂತ ಯೆಶಾಯನ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯದ ಈ ಭಾಗದಲ್ಲಿ ನಾವು ನೋಡುತ್ತೇವೆ, ಹಿ ಈಸ್ ದಿ ಕೌನ್ಸಿಲ್, ಅವನು ಆಲೋಚನೆ ಹೇಳುವಂತ ಆತ್ಮ ಎಂಬುದಾಗಿ. 7ನೇದಾಗಿ ನಾವು ನೋಡುವಾಗ ಹಿ ಈಸ್ ದ ಸ್ಪಿರಿಟ್ ಆಫ್ ನಾಲೆಡ್ಜ್. ಪರಿಶುದ್ಧಾತ್ಮನು ಅರಿವನ್ನು ಕೊಡುವಂತ ಆತ್ಮವಾಗಿದೆ, ಜ್ಞಾನವನ್ನು ಕೊಡುವಂತ ಆತ್ಮವಾಗಿದೆ. ಜ್ಞಾನದ ಆತ್ಮ, ಅರಿವಿನ ಆತ್ಮವಾಗಿದೆ ಪರಿಶುದ್ಧಾತ್ಮನು ಎಂಬುದಾಗಿ. ಅರಿವು ಕೊಡುವಂತ ಆತ್ಮ, ಜ್ಞಾನ ಕೊಡುವಂತ ಆತ್ಮ ಆಗಿದೆ ಪರಿಶುದ್ಧಾತ್ಮನು ಎಂಬುದಾಗಿ. ಅದರಿಂದಲೇ ದೇವ ಜನರಿಗೆ ದೈವಿಕ ಜ್ಞಾನವು, ದೈವಿಕವಾದಂತ ಅರಿವು ಪರಿಶುದ್ಧಾತ್ಮನಿಂದ ಉಂಟಾಗುವುದು ಎಂಬುದಾಗಿ.
ಮತ್ತು ಎಂಟನೇದಾಗಿ ನಾವು ನೋಡುವಾಗ ಹಿ ಇಸ್ ದ ಸ್ಪಿರಿಟ್ ಆಫ್ ದಿ ಫೈರ್ ಆಫ್ ದ ಲಾರ್ಡ್ ಎಂಬುದಾಗಿ. ಹಿ ಇಸ್ ದ ಸ್ಪಿರಿಟ್ ಆಫ್ ಫಿಯರ್ ಆಫ್ ದ ಲಾರ್ಡ್. ದೇವರನ್ನ ಭಯಪಡುವುದಕ್ಕೆ ಕಲಿಸಿಕೊಡುವಂತ ಆತ್ಮವಾಗಿದೆ ಪರಿಶುದ್ಧಾತ್ಮನು. ಯೆಶಾಯನ ಗ್ರಂಥ 12ನೇ ಅಧ್ಯಾಯ ಆ 2ನೇ ವಾಕ್ಯದಲ್ಲಿ ಈ ಕಾರ್ಯಗಳು ನಮಗೆ ನೋಡುವುದಕ್ಕೆ ಸಾಧ್ಯ. ದೇವರನ್ನ ಭಯಪಡುವುದಕ್ಕೆ ಕಲಿಸಿಕೊಡುವಂತ ಆತ್ಮವಾಗಿದೆ ಪರಿಶುದ್ಧಾತ್ಮನು ಎಂಬುದಾಗಿ. 9ನೇದಾಗಿ ನಾವು ನೋಡುವಾಗ ಹಿ ಇಸ್ ದ ಸ್ಪಿರಿಟ್ ಆಫ್ ಜಡ್ಜ್ಮೆಂಟ್. ಪರಿಶುದ್ಧಾತ್ಮನು ನ್ಯಾಯಾಧಿಪನಾಗಿದ್ದಾನೆ. ನ್ಯಾಯವನ್ನು ಮಾಡುವಂದಾತ್ಮ, ನ್ಯಾಯವನ್ನು ನೋಡುವಂದಾತ್ಮ, ನ್ಯಾಯಾಧಿಪನಾದಂದ ಆತ್ಮ ಎಂಬುದಾಗಿ. ನ್ಯಾಯಕರ್ತನಾಗಿದ್ದಾನೆ. ಅವನು ವಿಸ್ತಾರವನ್ನು ಮಾಡುವವನು. ತಪ್ಪುಗಳನ್ನ ದಂಡಿಸುವುದಕ್ಕೂ ಒಳ್ಳೆಯದಕ್ಕೆ ಗೌರವವನ್ನು ಕೊಡುವಂತ ಆತ್ಮವಾಗಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದುವಾಗ, ಯಾಕಂದ್ರೆ ಪರಿಶುದ್ಧಾತ್ಮನ ಮುಟ್ಟಿಗೆ, ಪರಿಶುದ್ಧಾತ್ಮನ ಜೊತೆ ಆ ಕೆಟ್ಟದನ್ನು ಹೇಳಿದರೆ ಬರಕ್ಕಿರುವಂತ ಲೋಕದಲ್ಲಿ, ಈ ಲೋಕದಲ್ಲಿ ಕ್ಷಮಾಪಣೆ ಉಂಟಾಗುವುದಿಲ್ಲ. ಅವನಿಗೆ ಶಿಕ್ಷೆಯನ್ನ ದೇವರಾತ್ಮನ ವಿಧಿಸುವುದು ಎಂಬುದಾಗಿ, ಕ್ಷಮಿಸಲಾರದು ಎಂಬುದಾಗಿ. ಅದರಿಂದ ಪರಿಶುದ್ಧಾತ್ಮನನ್ನ ಅಷ್ಟು ಗೌರವವುಳ್ಳಂದ, ಅಷ್ಟು ಗೌರವಕರವಾಗಿ ನಾವು ಆತ್ಮವನ್ನ ಅರಿಯಬೇಕು ಎಂಬುದಾಗಿ. 10ನೇದಾಗಿ ಹಿ ಈಸ್ ದ ಸ್ಪಿರಿಟ್ ಆಫ್ ಫೈರ್. ಅದು ಬೆಂಕಿಯ ಆತ್ಮ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಯೆಶಾಯನ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯವು, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಾಕ್ಯವು, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 2ನೇ ವಾಕ್ಯಗಳಲ್ಲಿ ಆತ್ಮ ಬೆಂಕಿಯಾಗಿದೆ ಎಂಬುದಾಗಿ. ಪರಿಶುದ್ಧಾತ್ಮನನ್ನು ಬೆಂಕಿಯಾಗಿ ಕೂಡ ಹೋಲಿಸುತ್ತೇವೆ. ಆ ಬೆಂಕಿಗೆ 2 ಅರ್ಥಗಳುಂಟು. ಒಂದು, ಬೆಂಕಿ ನ್ಯಾಯ ತೀರ್ಪನ್ನು ತೋರಿಸುವುದು. ಇನ್ನೊಂದು, ಬೆಂಕಿ ಅಂಧಕಾರ ಶಕ್ತಿಗಳನ್ನ ನಿಗ್ರಹಿಸುವುದಕ್ಕಿರುವ ಶಕ್ತಿ ಬಲವನ್ನು ತೋರಿಸುವುದು. ಇನ್ನೊಂದು ಕಡೆಯಲ್ಲಿ ಒಂದು ವಚನ ಇತರವಾಗಿ ಹೇಳುತ್ತಾ ಇದೆ, ದೇವರ ವಚನವು ಅಗ್ನಿಯಾಗಿ ನಿನ್ನ ನಾಲಿಗೆಯಿಂದ ಹೊರಡಲಿ, ಕೇಳುವವರು ಸೌದೆಯಾಗಿ ಉಪಯೋಗಿಸುತ್ತೇನೆ ಎಂಬುದಾಗಿ. ಹಾಗಾದರೆ ಪರಿಶುದ್ಧಾತ್ಮನು ಬರುವಾಗ ಒಂದು ಬಿಸಿ, ಆ ಬೆಂಕಿ ನಮ್ಮ ಮೇಲೆ ಬರುವ ಹಾಗೆ ಅನಿಸುತ್ತೇವೆ. ಅದು ನಮಗಲ್ಲ, ಅಂಧಕಾರ ಶಕ್ತಿಗಳಿದ್ದರೆ. ಒಂದು ಉದಾಹರಣೆ ನಾನು ಹೇಳುತ್ತೇನೆ. ಒಬ್ಬ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥಿಸುವಾಗ ಅಲ್ಲಿ ಒಂದು ದುರಾತ್ಮ, ಸೈತಾನಿನ ಆತ್ಮ ಇದ್ದರೆ, ಆ ಆತ್ಮ ಹೇಳುತ್ತೆ, ಅಯ್ಯೋ ನನಗಿಲ್ಲಿ ಇರುವುದಕ್ಕಾಗಲ್ಲ, ಬೆಂಕಿ ಬೀಳುತ್ತಾ ಇದೆ, ಬೆಂಕಿ ಬೀಳುತ್ತಾ ಇದೆ ಎಂಬುದಾಗಿ ಹೇಳುತ್ತೇವೆ. ಅದರ ಅರ್ಥ ನಾವು ಅವರನ್ನು ಬೆಂಕಿ ಹಾಕುವುದಲ್ಲ. ಪರಿಶುದ್ಧಾತ್ಮನು ನಮ್ಮ ಮೇಲೆ ಕಾರ್ಯ ಮಾಡುವಾಗ ಎದುರೇ ಇರುವಂತ, ಜೊತೆಗಿರುವಂತವರಲ್ಲಿ ದುಷ್ಟಾತ್ಮ ಸೇನೆಗಳು, ಸೈತಾನಿನ ಆತ್ಮಗಳು ಇದ್ದರೆ ಅವರಿಗದು ಬೆಂಕಿಯಾಗಿ ಅನಿಸುತ್ತೇವೆ. ಹಾಗಾದರೆ ಪರಿಶುದ್ಧಾತ್ಮನು ಫೈರ್ ಆಗಿದೆ, ಅದು ಬೆಂಕಿ ಆಗಿದೆ ಎಂಬುದಾಗಿ. 11ನೇದಾಗಿ ಹಿ ಈಸ್ ದ ಸ್ಪಿರಿಟ್ ಆಫ್ ವಿಸ್ಡಮ್ ಅಂಡ್ ರೆವಲೇಷನ್ ಎಂಬುದಾಗಿ. ಪರಿಶುದ್ಧಾತ್ಮನು ನಮಗೆ ಪ್ರಕಟಣೆಯನ್ನು ಕೊಡುವಂತ ಆತ್ಮವಾಗಿದೆ. ಎಫೆಸಕ್ಕೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 17ನೇ ವಾಕ್ಯವನ್ನು ನಾವು ಓದುವಾಗ ಗೊತ್ತಾಗುತ್ತದೆ. ಪರಿಶುದ್ಧಾತ್ಮನು ದೈವಿಕ ಪ್ರಕಟಣೆಗಳನ್ನು ನಮಗೆ ಕೊಡುವಂತದಾಗಿದೆ. ದೇವರ ಪ್ರಕಟಣೆಯ ಅರಿಯಬೇಕಂದರೆ, ಪ್ರಕಟಣೆಯನ್ನು ಹೊಂದಬೇಕಂದರೆ ನಮ್ಮೊಳಗೆ ಪರಿಶುದ್ಧಾತ್ಮ ಇರಬೇಕು. ಆತ್ಮನಿಂದ ನಡೆಸಲ್ಪಡುವವನಿಗೆ ಮಾತ್ರ, ಆತ್ಮನಿಂದ ತುಂಬಲ್ಪಡುವವನಿಗೆ ಮಾತ್ರ, ಆತ್ಮ ಸ್ನಾನವನ್ನು ಹೊಂದುವವನಿಗೆ ಮಾತ್ರವೇ ದೈವಿಕ ಪ್ರಕಟಣೆ ಉಂಟಾಗುವುದು, ದೈವಿಕವಾದಂತ ಅರಿವುಂಟಾಗುವುದು ಎಂಬುದಾಗಿ. ಸೊ ಅದರಿಂದ ವಚನ ಹೇಳುತ್ತಾ ಇದೆ, ಪರಿಶುದ್ಧಾತ್ಮನು ಆ ಪ್ರಕಟಣೆಯನ್ನು ಕೊಡುವಂತ ಆತ್ಮ ಎಂಬುದಾಗಿ. 12ನೇದಾಗಿ ನಾವು ನೋಡುವಾಗ ಹಿ ಈಸ್ ದ ಸ್ಪಿರಿಟ್ ಆಫ್ ಪವರ್ ಆಫ್ ಲವ್ ಅಂಡ್ ಸೀಲ್ ಆಫ್ ಡಿಸಿಪ್ಲಿನ್ ಎಂಬುದಾಗಿ. ಹಿ ಈಸ್ ದ ಸ್ಪಿರಿಟ್ ಆಫ್ ಪವರ್ ಆಫ್ ಲವ್ ಎಂಬುದಾಗಿ. ಹಂಗಂದರೆ ಪ್ರೀತಿಸುವುದಕ್ಕೆ ಕಲಿಸಿಕೊಡುವಂತ ಶಕ್ತಿಯುಳ್ಳಂತ ಆತ್ಮವಾಗಿದೆ ಪರಿಶುದ್ಧಾತ್ಮನು. ಮಾತ್ರವಲ್ಲ, ಅದು ಡಿಸಿಪ್ಲಿನ್ ಆತ್ಮವಾಗಿದೆ. ಪ್ರೀತಿ ಮಾತ್ರವಲ್ಲ, ಪ್ರೀತಿಯಲ್ಲಿ
ನಮಗೆ ಡಿಸಿಪ್ಲಿನ್ ಅನ್ನ, ಶಿಸ್ತನ್ನ ಕಲಿಸುವುದು. ಅದು ಯಾವ ತರ ಇರುವಂತ ಪ್ರೀತಿ, ದೈವಿಕ ಪ್ರೀತಿಯ ಪವರ್, ದೈವಿಕ ಪ್ರೀತಿಯ ಶಕ್ತಿ ಏನಂದ್ರೆ ಕಲಿಸಿಕೊಡುವುದು. ಅದರಲ್ಲಿ ಡಿಸಿಪ್ಲಿನ್ ಅಂದರೆ ಶಿಸ್ತು ನಮಗೆ ತೋರ್ಪಡಿಸುವುದು ಆಗಿದೆ ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನು ಪ್ರೀತಿ ಉಳ್ಳಂದ ಆತ್ಮ, ಡಿಸಿಪ್ಲಿನ್ ಉಳ್ಳ ಆತ್ಮ, ಶಿಸ್ತು ಉಳ್ಳಂದ ಆತ್ಮವಾಗಿದೆ. ಆ ಶಿಸ್ತಿನ ವಿಷಯಕ್ಕೆ ನಾನು ಹೋಗುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಆತ್ಮನಿಂದ ತುಂಬಲ್ಪಟ್ಟವನು, ಆತ್ಮನಿಂದ ನಡೆಯುವವನ ಜೀವಿತವೆಲ್ಲವೂ ಶಿಸ್ತುಳ್ಳದಾಗಿರುತ್ತದೆ, ಅದು ಡಿಸಿಪ್ಲಿನ್ ಉಳ್ಳದಾಗಿರುತ್ತದೆ ಎಂಬುದಾಗಿ. ಅವನ ಮಾತುಗಳು, ಅವನ ನಡತೆಗಳು, ಅವನ ನುಡಿ, ಅವನ ಜೀವಿತದ ಕ್ರಮಗಳು, ಕ್ರಿಯೆಗಳೆಲ್ಲ ಶಿಸ್ತುಳ್ಳದಾಗಿರುತ್ತದೆ ಎಂಬುದಾಗಿ. ಅದಾಗಿದೆ ಪರಿಶುದ್ಧಾತ್ಮನು. 13ನೇದಾಗಿ ನಾವು ನೋಡುವಾಗ, ಹಿ ಈಸ್ ದ ಸ್ಪಿರಿಟ್ ಆಫ್ ಸ್ಟ್ರೆಂತ್. ಪರಿಶುದ್ಧಾತ್ಮನು ಶಕ್ತಿಯನ್ನು ಕೊಡುವುದಾಗಿದೆ. ಶ್ಯಾಮನ ಗ್ರಂಥ 11ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪರಿಶುದ್ಧಾತ್ಮನು ಶಕ್ತಿ ಕೊಡುವಂತ ಆತ್ಮವಾಗಿದೆ. ಅವನು ಕುಗ್ಗಿದವರನ್ನು ಶಕ್ತಿಯಿಂದ ತುಂಬಿಸುವವನು ಪರಿಶುದ್ಧಾತ್ಮನನ್ನು ಕುರಿತಾಗಿ ಹೇಳುತ್ತಾ ಇದೆ. ಹಾಗಾದರೆ ಪ್ರಿಯರೇ, ಇವತ್ತು ನಾವು ಇಷ್ಟು ಕಾರ್ಯಗಳನ್ನ ಕಲಿಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದರು. ಎಲ್ಲ ಸ್ವಲ್ಪ ಕ್ಯಾಪ್ಸೂಲ್ ರೂಪದಲ್ಲಿ ನಾನು ಬೇಗ ಅದನ್ನು ಹೇಳಿದ್ದೇನೆ. ಆಮೇಲೆ ಪರಿಶುದ್ಧಾತ್ಮನನ್ನು ಕುರಿತಾಗಿರುವಂತ 3 ಕಾರ್ಯಗಳನ್ನು, ಒಂದು ತಂದೆಯಾದ ದೇವರು ಪರಿಶುದ್ಧಾತ್ಮನು, ಮತ್ತು ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು, 3ನೇದಾಗಿ ಪರಿಶುದ್ಧಾತ್ಮನಿಗೆ ಕೊಡಲ್ಪಟ್ಟಂತ ಹೆಸರುಗಳು ಏನು ಎಂಬುದಾಗಿ, ಅವನ ಗುಣವಿಶೇಷತೆಗಳು ಏನು ಎಂಬುದಾಗಿ ನಾವು ಕಲಿತಿದ್ದೇವೆ. ಹಾಗಾದ್ರೆ ಇದು ಅರಿತಿದ್ರನ್ನ ಮಾತ್ರವೇ ಪರಿಶುದ್ಧಾತ್ಮ ಸ್ನಾನ ಹೊಂದಿಕೊಂಡು ನಮಗೆ ನಿಲ್ಲುವುದಕ್ಕೆ ಸಾಧ್ಯ. ಈ ಆತ್ಮ ಏನಾಗಿದೆ, ಈ ಆತ್ಮದ ಸ್ವಭಾವ ಏನು, ಈ ಆತ್ಮದ ಗುಣವೇನು, ಈ ಆತ್ಮದ ಕಾರ್ಯಗಳೇನೆಂದು ಅರಿತಿದ್ರನ್ನ ಮಾತ್ರ ದೇವರಾತ್ಮನು ಯಾವುದು, ಸೈತಾನಿನ ಆತ್ಮ ಯಾವುದು ಎಂಬುದಾಗಿ ನಮಗೆ ಅರಿಯುವುದಕ್ಕೆ ಸಾಧ್ಯ. ಅದರಿಂದ 13 ಟೈಟಲ್ಗಳು ಪರಿಶುದ್ಧಾತ್ಮನನ್ನು ಕುರಿತಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಿನ ಕಾರ್ಯಗಳು ವಚನದಲ್ಲಿದೆ. ಆದ್ರೂ ಕಲಿಯುವುದಕ್ಕೋಸ್ಕರವಾಗಿ ಒಂದು 13 ವಿಷಯಗಳನ್ನ ನಾವಿವತ್ತು ಡಿಸ್ಕಸ್ ಮಾಡಿದ್ದೇವೆ. ಈ ಕ್ಲಾಸಿನ ಮೂಲಕವಾಗಿ ದೇವರು ನಮ್ಮನ್ನು ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ ಎಂದು ಹೇಳಿ ಈ ವಿಷಯವನ್ನ ಇಲ್ಲಿಗೆ ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಎಲ್ಲ ಪ್ರಿಯರು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಮತ್ತಿತರ ಜನರಿಗೂ ಕೂಡ ಸ್ವಲ್ಪ ತಿಳಿಸುವುದಕ್ಕಾಗಿ ಶೇರ್ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಮುಂದಿನ ದಿವಸಗಳಲ್ಲಿ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು, ಹೆಚ್ಚಿನ ಕಾರ್ಯಗಳನ್ನ ಕಲಿಯುವುದಕ್ಕೂ ದೇವರು ನಮಗೆ ಸಹಾಯ ಮಾಡಲಿ. ವಿಡಿಯೋ ನೋಡುತ್ತಿರುವಂತ ಎಲ್ಲರನ್ನ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಮೇ ದ ಗುಡ್ ಗಾಡ್ ಬಿ ವಿತ್ ಯು and bless you coming days. Thank you.